ಗುಂಡಿಗಳಿಂದ ಬೇಸತ್ತು ಹೋದ ಸಿಲಿಕಾನ್ ಸಿಟಿಯ ಜನ ಅಥವಾ ನಾಗರಿಕರು ಇದೀಗ ಕೇಂದ್ರದ ಮುಂದೆ ಗುಂಡಿ ಕಥೆ ಬಿಚ್ಚಿಟ್ಟ ತೆರಿಗೆದಾರರು ಟ್ಯಾಕ್ಸ್ ಪೇಯರು ಭಿಕ್ಷುಕರ ಸಂಘದ ರೀತಿಯಲ್ಲೇ ತೆರಿಗೆ ಪಾವತಿದಾರರ ಸಂಘವನ್ನು ಕಟ್ಟುವಂತೆ ಆಗ್ರಹ. ರಾಜ್ಯದಲ್ಲಿ ರಸ್ತೆಗಳಿಗಿಂತ ಗುಂಡಿನೇ ಹೆಚ್ಚಿದೆ. ಇದೀಗ ಕೇಂದ್ರದ ಮುಂದೆ ಗುಂಡಿ ಕಥೆ ಬಿಚ್ಚಿಟ್ಟ ತೆರಿಗೆದಾರರು ಟ್ಯಾಕ್ಸ್ ಪೇಯರ್ಸ್ ಭಿಕ್ಷುಕರ ಸಂಘದ ರೀತಿಯಲ್ಲೇ ತೆರಿಗೆ ಪಾವತಿದಾರರ ಸಂಘವನ್ನು ಕಟ್ಟುವಂತೆ ಆಗ್ರಹ. ಇಷ್ಟು ದಿನ ಗುಂಡಿ ಕಥೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಟ್ ಆಗಿತ್ತು. ಇದೀಗ ಕೇಂದ್ರದ ಮುಂದೆ ಗುಂಡಿ ಕಥೆ ಬಿಚ್ಚಿಟ್ಟ ಜನ ತೆರಿಗೆ ಕಟ್ಟದೆ ಸರ್ಕಾರಕ್ಕೆ ಟಕ್ಕರ್ ನೀಡೋದಕ್ಕೆ ಪ್ಲಾನ್. ನಾವು ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತ ಹಠಕ್ಕೆ ಬಿದ್ದರೆ ಎಂಥವರ ಮೂಲಕ್ಕೂ ಬಂದು ಬಡಿಯುತ್ತೆ. ರಾಜ್ಯದಲ್ಲಿ ಅಖಿಲ ಕರ್ನಾಟಕ ಭಿಕ್ಷುಕರ ಸಂಘ ಇದೆಯಲ್ಲ, ಅದೇ ತರಹ ಬಟ್ ತೆರಿಗೆ ಪಾವತಿದಾರರ ಸಂಘ ಸಂಸ್ಥೆ ಇಲ್ಲ ಎಂದು ಆಕ್ರೋಶ. ಪಣತ್ತೂರು ಜನರಿಂದ ಕೇಂದ್ರ ಹಣಕಾಸು ಸಚಿವೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ಪತ್ರ. ಗುಂಡಿಗಳಿಂದ ಬೇಸತ್ತು ಹೋದ ಸಿಲಿಕಾನ್ ಸಿಟಿಯ ನಾಗರಿಕರು ಇನ್ನೆಷ್ಟು ದಿನ ಅಂತ ಹೇಳಿ ನಾವು ತಡಕಬೇಕು, ಇನ್ನೆಷ್ಟು ತಿಂಗಳು ಅಂತ ಹೇಳಿ ತಾಳಿಕೊಂಡಿರ್ಬೇಕು. ನಾವು 8-10 ಕಿಲೋಮೀಟರ್ಗೊಂದು ಟೋಲ್ ಗೇಟ್ ಇರ್ತವೆ, ಅವರಿಗೂ ಕಟ್ಕೊಂಡು ರೋಡ್ ಟ್ಯಾಕ್ಸು ಕಟ್ಕೊಂಡು, ದ್ವಿಚಕ್ರ ವಾಹನ ಇದ್ದವನಿಗೊಂದು ತರಹದ ಟ್ಯಾಕ್ಸು, 4 ಚಕ್ರದ ವಾಹನದವನು ಕೂಡ ರೋಡ್ ಟ್ಯಾಕ್ಸ್ ಕಟ್ಟೋದಿಲ್ವಾ ಹೇಳಿ? 5 ವರ್ಷಕ್ಕೆ ಒಂದೇ ಬಾರಿ ಟ್ಯಾಕ್ಸ್ ತೆಗೆದುಕೊಳ್ಳುವ ಸಿಸ್ಟಮು ಇದೆ ರಾಜ್ಯದಲ್ಲಿ. ಟೋಲ್ ಕಟ್ತೀವಿ, ಟ್ಯಾಕ್ಸ್ ಕಟ್ತೀವಿ, ಎಲ್ಲವನ್ನೂ ಕಟ್ಟಿಯೂ ಕೂಡ ನಮಗೆ ಅನಾನುಕೂಲವಾದಂತಹ ರಸ್ತೆಯಲ್ಲಿ ಓಡಾಡಬೇಕು ಅನ್ನೋದಾದ್ರೆ ಈ ಭಾರತದ ನಾಗರಿಕನಿಗೆ ಇದು ಯಾವ ಕರ್ಮ ಅಂತ. ಅದಕ್ಕೆ ಜನ ಪಣತ್ತೂರು ಜನ ಅನ್ಸುತ್ತೆ ವಿಭಿನ್ನವಾಗಿ ಪತ್ರ ಬರೆದು ಬಿಟ್ರು. ಭಿಕ್ಷುಕರ ಸಂಘ ಅಂತ ಇದೆ ರಾಜ್ಯದಲ್ಲಿ, ರಿಜಿಸ್ಟರ್ಡ್ ಸಂಘ. ಟ್ಯಾಕ್ಸ್ ಪೇಯರ್ಗಳಿಗೆ ಸಂಘ ಇಲ್ಲ. ನಮಗೆ ಹೆಚ್ಚು ಕಮ್ಮಿ ಆದರೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ನಮಗೆ ಸಿಗ್ತಾ ಇರುವಂಥ ಅನುಕೂಲಗಳಲ್ಲಿ ಪ್ರಮಾದಗಳಾದರೆ ಅದನ್ನು ಪ್ರಶ್ನೆ ಮಾಡೋ ಸಂಘಟನೆಯೂ ಇಲ್ಲ. ಹಾಗಾಗಿ ನಾವು ಒಂದು ಸಂಘ ಕಟ್ತೀವಿ. ಟ್ಯಾಕ್ಸ್ ಪೇಯರ್ಗಳು ನಾವು. ನಮ್ಮ ಹಣದಿಂದ ಸರ್ಕಾರ ನಡೀತಾ ಇದೆ, ನಮ್ಮ ಹಣದಿಂದ ಸರ್ಕಾರ ಚಲನೆಯಲ್ಲಿದೆ. ನಾವು ತೆರಿಗೆ ಕಟ್ಟೋದನ್ನ ನಿಲ್ಲಿಸಿದ್ರೆ ಸರ್ಕಾರ ಜೀವಂತ ಸಾವನ್ನಪ್ಪುತ್ತೆ. ನಮ್ಮಿಂದ ನಡೆಯುತ್ತಿರುವ ಸರ್ಕಾರಕ್ಕೆ ನಮ್ಮ ಪ್ರಶ್ನೆಗಳನ್ನು ಆಲಿಸುವಂತಹ ವ್ಯವಧಾನಗಳು ಬೇಕಲ್ಲ. ಹಾಗಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನಿಗೆ ಪತ್ರ ಬರೆದ ಜನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನಿಗೆ ಪತ್ರ. ಆ ಪತ್ರದಲ್ಲಿ ಏನಿದೆ? ಹದಗೆಟ್ಟ ರಸ್ತೆ ಸರಿ ಮಾಡೋ ತನಕ ತೆರಿಗೆ ಕಟ್ಟಲ್ಲವೆಂದು ಪತ್ರ. ಇದು ಅಪರಾಧ ಅಲ್ಲ. ತೆರಿಗೆ ವಿಚಾರವನ್ನು ಉಲ್ಲೇಖಿಸಿ ಕೇಂದ್ರ ಸಚಿವೆಗೆ ಪತ್ರ. ತೆರಿಗೆ ಕಟ್ಟದೆ ವಂಚನೆ ಮಾಡೋದು ಅಪರಾಧ. ರಾಜ್ಯದಲ್ಲಿ ಟ್ಯಾಕ್ಸ್ ಬೋರ್ಡ್ ರಚನೆ ಮಾಡಿ ಎಂದು ಒತ್ತಾಯ. ಕೇಂದ್ರದ ಅಡಿಯಲ್ಲಿ ಟ್ಯಾಕ್ಸ್ ಪೇಯರ್ಸ್ ಬೋರ್ಡ್ ರಚಿಸಲು ಮನವಿ. ನೀವು ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ವಂಚನೆ ಮಾಡುವುದು ಅಪರಾಧ, ಅದನ್ನು ಅಪರಾಧ ಅಲ್ಲ ಅಂತ ಹೇಳಲ್ಲ. ಆದರೆ ನಾಗರಿಕರ ಬೇಡಿಕೆಯನ್ನ ಮುಂದಿಟ್ಟಾಗ ಆ ಬೇಡಿಕೆಗಳಿಗೆ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, ಚುನಾಯಿತ ಪ್ರತಿನಿಧಿಗಳು, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅದಕ್ಕೆ ಸ್ಪಂದನೆ ಕೊಡದೇ ಇದ್ದಾಗ ನೀವು ಸ್ಪಂದನೆ ಕೊಡಿ ಮೊದಲು, ಆಮೇಲೆ ಟ್ಯಾಕ್ಸ್ ಕಟ್ತೀವಿ, ಇದು ಅಪರಾಧ ಆಗೋದಿಲ್ಲ ಡೆಮಾಕ್ರಸಿ ಸಿಸ್ಟಮ್ನಲ್ಲಿ. DCM DK ಶಿವಕುಮಾರ್ಗೂ ಕೂಡ ಪತ್ರ ಬರೆಯಲಾಗಿದೆ. ಪಣತ್ತೂರಿನ ನಿವಾಸಿಗಳಿಂದ ಪತ್ರ. ನಾವು ರಸ್ತೆ ಟ್ಯಾಕ್ಸ್ ಕಟ್ತೀವಿ, ರೋಡ್ ಟ್ಯಾಕ್ಸ್ ಕಟ್ತೀವಿ, ಟೋಲ್ ಗೇಟ್ನಲ್ಲಿ ಜಗಳ ಆಡದಲ್ಲಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ರಸ್ತೆ ಬಳಸ್ಕೋತೀವಿ. ಹಿಂಗೆಲ್ಲಿದ್ದಾಗ ನಮ್ಮ ಪ್ರಾಬ್ಲಮ್ಗಳಿಗೆ ನಿಮ್ಮಿಂದ ಪರಿಹಾರಗಳು ಬೇಕಲ್ಲ. ನೀವು ಪರಿಹಾರ ಕೊಡದೇ ಹೊರತು ನಮ್ಮ ಸಮಸ್ಯೆ ನಿವಾರಣೆ ಆಗೋದಿಲ್ಲ. ಹಾಗಾಗಿ ನೀವು ನಮಗೆ ಸಮಸ್ಯೆ ಕೊಡುವಾಗ ನಾವು ನಿಮಗೊಂದು ಸಮಸ್ಯೆ ಕೊಡ್ತೀವಿ. ಕರ್ನಾಟಕದಿಂದ ಕೇವಲ ವಾಹನ ಖರೀದಿ ಮಾಡುವಾಗ ರಸ್ತೆ ಟ್ಯಾಕ್ಸ್ ಹೆಸರಿನಲ್ಲಿ ಕೇಂದ್ರ ಸರ್ಕಾರಕ್ಕೆ 1-2 ಕೋಟಿ ಎಲ್ಲ ಹೋಗೋದು, ಲಕ್ಷಾಂತರ ಕೋಟಿ ರೂಪಾಯಿ ಟ್ಯಾಕ್ಸ್ ಪೇ ಮಾಡಿ ನಾವು ಅದೇ ಅನಾನುಕೂಲಗಳನ್ನು ಅನುಭವಿಸಬೇಕು ಅಂದರೆ ಇದು ಯಾವ ತರಹದ ಕರ್ಮ ಅಂತ ಕೇಳಿ ಪತ್ರದಲ್ಲಿ ಬರೆದಿದ್ದಾರೆ. ಕೇವಲ ವಿತ್ತ ಸಚಿವರಿಗೆ ಮಾತ್ರ ಅಲ್ಲ, ನಗರಾಭಿವೃದ್ಧಿ ಸಚಿವರಿಗೂ ಕೂಡ ಪತ್ರ ಬರೆದವರೆ. DK ಶಿವಕುಮಾರ್ ಅವರಿಗೆ ಪತ್ರ ಬರೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ಗೆ ವಿಶೇಷ ಪತ್ರ. ರಸ್ತೆ ಸರಿ ಮಾಡುವವರೆಗೂ ಕೂಡ ಟ್ಯಾಕ್ಸ್ ಕಟ್ಟಲ್ಲ ಎಂದು ಹಠ. ರಾಜ್ಯದಲ್ಲಿ ಟ್ಯಾಕ್ಸ್ ಬೋರ್ಡ್ ರಚನೆ ಮಾಡಿ ಒಂದು ಒತ್ತಾಯ. ಕೇಂದ್ರದ ಅಡಿಯಲ್ಲಿ ಟ್ಯಾಕ್ಸ್ ಪೇಯರ್ಸ್ ಬೋರ್ಡ್ ರಚಿಸಲು ಮನವಿ. ನಾವು ಕಟ್ಟಿದ ಟ್ಯಾಕ್ಸ್ ಎಲ್ಲಿ ಹೇಗೆ ವ್ಯಯ ಆಗ್ತಿದೆ ಎಂದು ಗೊತ್ತಾಗ್ತಾ ಇಲ್ಲ. ತೆರಿಗೆ ಪಾವತಿದಾರರ ಬೋರ್ಡ್ ಇದ್ದರೆ ಒಂದು ಅರ್ಥ ಆಗುತ್ತೆ. ಇದೇ ಕಾರಣಕ್ಕೆ ಕೇಂದ್ರ ಹಣಕಾಸು ಸಚಿವರಿಗೆ ಪತ್ರ.
ಈ ಕೆಲ ದಿನಗಳ ಹಿಂದೆ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ಗೂ ಕೂಡ ಬರೆಯಲಾಗಿತ್ತು ಪತ್ರ. ಪಣತೂರಿನ ನಿವಾಸಿಗಳಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲಾಗಿದೆ. ಹದಗೆಟ್ಟ ರಸ್ತೆ ಸರಿ ಮಾಡುವ ಜೊತೆಗೆ ನಾವು ಕಟ್ಟುವ ತೆರಿಗೆ ಎಲ್ಲೆಲ್ಲಿ ಖರ್ಚಾಗ್ತಾ ಇದೆ ತಿಳಿಸಬೇಕು. ನಾವು ಅದನ್ನು RTIಗೆ ಅಪ್ಲೈ ಮಾಡಿ ತಿಳ್ಕೊಳ್ಳೋದಲ್ಲ, ನೀವು ನಮಗೆ ತಿಳಿಸಿ. ಅದರದ್ದೊಂದು ಲೆಡ್ಜರ್ ಬುಕ್ಗಳನ್ನು ಶೋ ಮಾಡಿ, ನೀವು ಕಟ್ಟಿರೋ ಟ್ಯಾಕ್ಸ್ ಇಷ್ಟು ಕೋಟಿ, ಇದನ್ನು ಈ ರಾಜ್ಯಕ್ಕೆ ಇಷ್ಟು ಖರ್ಚು ಮಾಡಿದ್ದೀವಿ, ಈ ರಾಜ್ಯಕ್ಕೆ ಇಷ್ಟು ಖರ್ಚು ಮಾಡಿದ್ದೀವಿ, ಇಷ್ಟು ಟ್ಯಾಕ್ಸ್ ಕಟ್ಟುವ ಕರ್ನಾಟಕಕ್ಕೆ ನೀವೇನು ಕೊಟ್ರಿ, ಇವೆಲ್ಲವನ್ನು ಕೂಡ ಬೋರ್ಡ್ ಮುಖಾಂತರವಾಗಿ ತಿಳಿಸಬೇಕು ಅಂತೇಳಿ ಪತ್ರದಲ್ಲಿ ಪ್ರತ್ಯೇಕವಾಗಿ ಉಲ್ಲೇಖ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.